ಯಾಕಂದ್ರೆ ಆ ಹಾಡಿನಲ್ಲಿ ಏನಾದ್ರೂ ಒಂದು ಮೆಸೇಜ್ ಹೋಗ್ಬೇಕು ಅಂತ. ಜನಪದ ನಾನು ಆಗ್ಲೇ ಹೇಳ್ತಿರೋದು ಏನು ಅಂತಂದ್ರೆ, ನಾವೆಲ್ಲ ನಮ್ಮನೇಲಿ ಹತ್ತಿ ಗಿಡಿಗೆ ಬಿತ್ತಿ ಗಿಡಿಗೆ ಬಾಬಾ ನೋಡ್ ಬಸಪ್ಪ ನೋಡ್ ಕೈ ಕೈ ಧೂಳ್ಗೈ ಪಂಚಮ್ ಪಗಡಂ ನೆಲಕಟ್ಟ ಕಾಗಿ ಕವ ಯಾರು ಬಂದನವ ಮಾವ ಬಂದನವ ಏನ್ ತಂದನವ ಹಂಡದಂತ ಟಿಮ್ಡಿಂಡು ಹಂಗೆ ಬಂದನವ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದ ಗಬಳಿ ಚಂದ ಕೊರಳಾಗ ಕರಿಮಣ್ ಸರ್ಬಲ ಚಂದ. ಎಷ್ಟು ಅದ್ಭುತ. ಹತ್ತಿ ಗಿಡಿಗೆ ಬಿತ್ತಿ ಗಿಡಿಗೆ ಬಾವ ನೋಡ್ ಬಸಪ್ಪ ನೋಡ್ ಕೈ ಕೈ ಧೂಳ್ಗೈ ಪಂಚಮ್ ಪಗಡಂ ನೆಲಕಟ್ಟ ಹನುಮ ದಾಸರ ಬರಮ ತಿಥಿ ಮೇಲೆ ಕೊಳಿ ರಗತ್ತು ಬಳಿ ಅಂದ್ರೆ ಹತ್ತಿ ಗಿಡಿಗೆ ಅಂದ್ರೆ ಜೀವಂತವಾಗಿರ್ತಕ್ಕಂಥ ಮನುಷ್ಯ ಅಂತೆ, ಬಿತ್ತಿ ಗಿಡಿಗೆ ಅಂದ್ರೆ ಸತ್ತಿರ್ತಕ್ಕಂಥ ಮನುಷ್ಯ ಅಂತೆ, ಭಾಗದ ಮನುಷ್ಯನ ಒಂದ್ 4 ದಿವಸ ಹಂಗ ಬಿಟ್ರೆ ಬಾಯ್ತಾನಂತ, ಅದಕ್ಕೆ ಭಾವ ನೋಡಂದ್ರಂತ. ಬಸಪ್ ನೋಡಂತಂದ್ರ ಬಾತಿರ್ತಕ್ಕಂಥ ಹೆಣನ ಮತ್ತೊಂದ್ 4 ದಿವಸ ಬಿಟ್ರೆ ಅದು ಬಸಿತದಂತ, ಅದಕ್ಕೆ ಬಸಪ್ ನೋಡಂದ್ರಂತ. ಕೈ ಕೈ ಧೂಳ್ಗೈ ಅಂದ್ರೆ ನಾವು ಕೈ ಹಿಡ್ಕೊಂಡು ಒಯ್ಬೇಕು ಆ ಹೆಣನ, ಅಲ್ಲಿ ಹೋಗಿ ಧೂಳ್ಗೈ ಮಾಡ್ಕೋಬೇಕು, ಮಣ್ಣು ಹಾಕ್ಬೇಕು. ಪಂಚಮ್ ತಗಡಮ್ ಅಂತಂದ್ರೆ ಒಂದು 5 ತಗಡು ಬೆಳಿತಾರಂತ ಅಲ್ಲಿ ಒಳಗಡೆ. ಎದಕ್ ಬೆಳಿತಾರ ಗೊತ್ತಿಲ್ಲ, ನಾವೇನು 4 ಬಗ್ಸಿ ಮಣ್ಣು ಹಾಕಿ ಮನೆಗೆ ಬಂದ್ಬಿಡ್ತೇವೆ. ಆದ್ರೆ ಅದನ್ನ ಕರೆಕ್ಟ್ ಆಗಿ ಮುಚ್ಚಾರ ಯಾರು? ನೆಲಕಟ್ಟ ಹನುಮ ದಾಸರ ಬರುವ ಹೊರಕ್ಕೆ ಪೂಜೆ ಮಾಡಿ ಬರ್ತಾರೆ. ಕೋಳೆಲ್ಲಕ್ಕೆ ಹೋಗು ಅಂತಂದ್ರೆ ಒಂದು ದೊಡ್ಡ ನವಣಿ ಗಂಟು ಕಟ್ಟಿರ್ತೇವೆ. ಆ ನವಣಿ ಗಂಟು ಊರು ತುಂಬ ನವಣಿ ಸೋರಿಸ್ಕೊಂತ ಹೋಗ್ಬೇಕು. ಆ ನವಣಿ ಕಾಳುಗಳನ್ನ ಕೋಳೆ ಆರಿಸ್ಕೊಂತ ಸುಡುಗಡೆ 8 ಗಂಟೆ ಬಂದು ಕಾಲ್ ಕೆದ್ರೆ ಲಗಟ್ ಹೊಡಿತದಂತೆ. ಅದು ಆಗ್ಬೇಕಂತಕ್ಕಂಥ ಕಲ್ಪನೆ ಹೇಳ್ತಾ ನಮ್ಗೊಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರ ಪಾದಕ್ಕೆ ದೀರ್ಘದಂಡ ನಮಸ್ಕಾರನ ಸಲ್ಲಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮುಗಿಸ್ತೇವೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು. ಈ ತೆಪ್ಪೋತ್ಸವದ ವೇದಿಕೆಯಲ್ಲಿ ತಮ್ಮ ಜಾನಪದ ಸೌರಭವನ್ನ ನಮ್ಮೆಲ್ಲರಿಗೂ ಉಣಬಡಿಸಿ, ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಕಳೆದ 7 ವರ್ಷದಿಂದ ಈ ತೆಪ್ಪೋತ್ಸವದ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿದೆ. ಮಧ್ಯದಲ್ಲಿ ಒಂದು 2 ವರ್ಷ ಅನಿವಾರ್ಯ ಕಾರಣಗಳಿಂದಾಗಿ ಕೊರೋನಾದ ನಿಮಿತ್ತವಾಗಿ ವಿಶೇಷ ವ್ಯಕ್ತಿಗಳನ್ನ ಕರೆಸಿ ಅವರ ಕಡೆಯಿಂದ ಸಂಕಲ್ಪ ಮತ್ತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವುದು ಶ್ರೀ ಗವಿಮಠದ ಸಂಪ್ರದಾಯವಾಗಿದೆ. ಶ್ರೀಮಠದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಈ ಬಾರಿ ಸಂಕಲ್ಪ ಮತ್ತು ಪೂಜಾ ಕಾರ್ಯಕ್ರಮವನ್ನ ಶ್ರೀ ಗವಿಮಠದ 2 ಹಿರಿಯ ಜೀವಿಗಳು ಆ ಒಂದು ಸೌಭಾಗ್ಯವನ್ನ ಪಡೆದುಕೊಂಡಿದ್ದಾರೆ. ಅವರ ಒಂದು ಕಿರುಪರಿಚಯವನ್ನ. ಜಾತ್ರೆ ರಟ್ಟೆಯನ್ನು ಗಟ್ಟಿಗೊಳಿಸುವ ಜಾತ್ರೆ, ಜಾಗೃತಿ ಜಾತಗಳ ಜಾತ್ರೆ, ಜಗತ್ತೇ ಕಣ್ಣರಳಿಸಿ ನೋಡುವ ಜಾತ್ರೆ, ಸತ್ಯಮೇವ ಜಯತೆಯ ಜೊತೆ ಸ್ವಚ್ಛಮೇವ ಜಯತೆ ಎಂದ ಜಾತ್ರೆ. ಇತಿಹಾಸದ ಪುಟಗಳಲ್ಲಿ ವಿಶೇಷ ಚೇತನರ ಸಾಮೂಹಿಕ ವಿವಾಹ ಮಾಡಿದ ಮೊಟ್ಟ ಮೊದಲ ಜಾತ್ರೆ ಇದು. ನಮ್ಮೂರ ಜಾತ್ರೆ ಇದು, ನಮ್ಮೆಲ್ಲರ ಜಾತ್ರೆ, ಗವಿಸಿದ್ದಪ್ಪಜ್ಜನ ಜಾತ್ರೆ. ವಿಶೇಷವಾಗಿ ಶ್ರೀಮಠದಲ್ಲಿ ಸೇವೆಯನ್ನು ಸಲ್ಲಿಸಿರತಕ್ಕಂತಹ 2 ಹಿರಿಯ ಜೀವಿಗಳಾಗಿರ್ತಕ್ಕಂತಹ ಶ್ರೀ ಈಶ್ವರಯ್ಯ ವಿರೂಪಾಕ್ಷಯ್ಯ ಹಿರೇಮಠ ಮತ್ತು ಮಂತ್ರದ ಜೊತೆಗೆ ಯಂತ್ರವನ್ನು ಕಳ್ಳಿ ಅಂತ ತಂದು ಹೇಳ್ತಾರೆ. ಅವಾಗ ಕಾರು ಓಡಿಸುವುದನ್ನು ಕಲಿತಾರೆ ಅವರು. ಅವಾಗ ಶ್ರೀಗಳು ಶಿವಶಾಂತವೀರ ಶಿವಶರಣರ 20 ವರ್ಷಗಳ ಕಾಲ ಕಾರು ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಈಗ ಶಿವಯೋಗಿಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಅಭಿವೃದ್ಧಿರಸ್ತು ಶ್ರೀ ಗವಿಸಿದ್ದೇಶ್ವರ ಮೂರ್ತಿನಾಂ ಷೋಡಶೋಪಚಾರ ಪೂಜಾಮಹಂ ಕರಿಷ್ಯೆ. ಜಯಮಂಗಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಪತ್ರಾಣಂ ಧಾರಯಾಮಿ ಸುವರ್ಣಪುಷ್ಪಂ ಧಾರಯಾಮಿ ವನಸ್ಪತಿರ ಪಾರ್ವತಿ ಪರಮೇಶ್ವರಂ. ಜಯಮಂಗಲಂ ಜಯ ನಮಃ. ಪಾರ್ವತಿ ಶಿವರ ಮಹಾದೇವ
महामहिम सिद्धेश्वर महाराज की जय, हरिशांतेश्वर महाराज की जय, शिवशांतेश्वर महाराज की जय, नरमल्लेश्वर महाराज की जय, जय मंगल महादेव। ಮತ್ತು ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಈ ಶಿಸ್ತನ್ನು ಕಾಪಾಡಲಿಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸಿಕೊಳ್ತಾರೆ.